ಬ್ರಹ್ಮದೇವರು ಎಲ್ಲಾ ಸ್ತ್ರೀಯರಿಗೂ ಒಂದು ವರವನ್ನ ಕೊಟ್ಟಿದ್ದಾರೆ. ಏನು ಆ ವರ ಅಂತ ಹೇಳಿದ್ರೆ, ಬ್ರಹ್ಮದೇವರು ಅವರ ಒಂದೊಂದು ಅಂಗಗಳ ಮುಖಾಂತರ ಒಬ್ಬೊಬ್ಬರನ್ನ ಸೃಷ್ಟಿ ಮಾಡ್ತಾ ಬರ್ತಾರೆ. ಮೊದಲು ಸನಕಾದಿಗಳು ಹುಡ್ತಾರೆ. ಅವರು ಸಂಸಾರದ ಬಂಧನನೇ ಬೇಡ, ನಮಗೆ ಪರಮಾತ್ಮನ ಧ್ಯಾನ ಒಂದೇ ಇದ್ರೆ ಸಾಕು ಅಂತ ಹೇಳಿ ಅವರು ಹೇಳ್ತಾರೆ. ಮತ್ತೆ 2 ಹುಬ್ಬುಗಳ ಮುಖಾಂತರ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದಾಗ ಅವರು ರೋದನೆಯನ್ನ ಮಾಡ್ತಾರಂತೆ. 5 ಸಲ ರೋದನೆ ಮಾಡ್ತಾರೆ, ಅಳುತ್ತಾರೆ. ಅಂತಹ ಬ್ರಹ್ಮದೇವರಿಗೆ 5 ತಲೆ 10 ಬಾಹುಗಳನ್ನ 5ನೇ ಕಕ್ಷೆಯಲ್ಲಿ ಇಡ್ತಾರೆ. ಅವರು ಪ್ರೇತಗಣ, ಪ್ರಮಥಗಣ ಇವುಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಇನ್ನು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಸೃಷ್ಟಿ ಮಾಡ್ತಾ ಬಂದಾಗಲ್ಲ ಬ್ರಹ್ಮದೇವರಿಗೆ ತೃಪ್ತಿಯಾಗಿರುತ್ತೆ. ಆದ್ರೆ ಅವ್ರು ಅನ್ಕೊಂಡ ರೀತಿಯಾದಂತಹ ಸೃಷ್ಟಿ ಅಲ್ಲಿ ಆಗಿರುವುದಿಲ್ಲ. ಆಗ ಬ್ರಹ್ಮದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ದೇಹದ ಬಲಭಾಗದಲ್ಲಿ ಸ್ವಯಂಭೂ ಮನುವನ್ನ, ದೇಹದ ಎಡಭಾಗದಲ್ಲಿ ಶತರೂಪಾದೇವಿಯನ್ನ ಸೃಷ್ಟಿ ಮಾಡ್ತಾರೆ. ಇವರಿಬ್ಬರಿಗೂ ಮದುವೆ ಆಗತ್ತೆ, 5 ಮಕ್ಕಳು ಹುಡ್ತಾರೆ. ಸ್ವಯಂಭೂ ಮನುಗಳು ಅವರ ಸೃಷ್ಟಿಯನ್ನ ಮಾಡ್ತಾ ಹೋಗ್ತಾರೆ. ಶತರೂಪಾದೇವಿ ಚಿಂತೆಯನ್ನ ಮಾಡ್ತಾ ಇರ್ತಾಳಂತೆ. ಏನು ಚಿಂತೆ ಅಂತಂದ್ರೆ, ಈಗ ಎಲ್ಲಾ ಸ್ತ್ರೀಯರಿಗೂ ಕೂಡ ಮದುವೆ ಆದಾಗ ಮನೆಯ ಕೆಲಸಗಳು, ಮಕ್ಕಳು ಹುಡ್ತಾರೆ. ಅದಾದ್ಮೇಲೆ ಮಕ್ಕಳು ಹುಟ್ಟಿ ಆದ್ಮೇಲೆ ಅವರು ಮಲಮೂತ್ರ ಮಾಡಿದಾಗ ಅದನ್ನ ನಾವು ಶುದ್ಧಿಯನ್ನ ಮಾಡಬೇಕು, ಮನೆ ಕೆಲಸ ನೋಡ್ಕೋಬೇಕು. ಅವರು ಬಹಳ ತೊಂದರೆಯನ್ನ ಕೊಡ್ತಾರೆ, ಬಹಳ ಕಾಟವನ್ನ ಕೊಡ್ತಾರೆ. ಆ ಮನೆ ಅಂದ್ರೆ ಆ ಮಕ್ಕಳನ್ನ ನೋಡ್ಕೊಂಡು ಬೇರೆ ಎಲ್ಲಾ ಕೆಲಸಗಳನ್ನೆಲ್ಲ ನೋಡ್ಕೊಂಡು ಇಷ್ಟೆಲ್ಲ ಮಾಡುವುದಕ್ಕೆ ಸಮಯ ಹೋಗ್ಬಿಡುತ್ತೆ. ಇಲ್ಲಿ ಎಲ್ಲಿ ನಾವು ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕಾಗತ್ತೆ ಅಂತ ಚಿಂತನೆಯನ್ನು ಮಾಡ್ತಾ ಸಾವಿರಾರು ವರ್ಷಗಳ ಕಾಲ ಶತರೂಪಾದೇವಿ ಬ್ರಹ್ಮದೇವರಿಗೆ ತಪಸ್ಸನ್ನ ಮಾಡ್ತಾಳಂತೆ. ಬ್ರಹ್ಮದೇವರು ತೃಪ್ತರಾಗಿ ಒಲಿದು ಕೇಳಿದಾಗ, ಏನ್ ಬೇಕು ಅಂತ ಕೇಳಿದಾಗ, ನಾವು ಪರಮಾತ್ಮನ ಧ್ಯಾನವನ್ನ ಹೆಂಗೆ ಮಾಡಬೇಕು, ನನಗೆ ಮುಕ್ತಿ ಸಿಗಬೇಕು, ನನಗೆ ಪರಮಾತ್ಮನ ಧ್ಯಾನ ಬೇಕು, ಮುಕ್ತಿ ಸಿಗಬೇಕು ಅಂತ ಕೇಳಿದಾಗ, ಅದು ಹೆಂಗೆ ನಾವು ಪಡೆಯೋದು ಅಂದಾಗ ಬ್ರಹ್ಮದೇವರು ಹೇಳ್ತಾರೆ, ಒಂದು ವರವಾಗಿ ಹೇಳ್ತಾರೆ, ಪ್ರತಿಯೊಬ್ಬ ಸ್ತ್ರೀಯರು ಮನೆ ಕೆಲಸ ಮಾಡೋದೇ ಅದೊಂದು ಧರ್ಮ, ಅದೊಂದು ಯಜ್ಞ. ಅಂದ್ರೆ ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಹರಿನಾಮ ಸ್ಮರಣೆಯನ್ನ ಮಾಡಬೇಕು. ಮಕ್ಕಳನ್ನ ಆಡಿಸುವಾಗ ಕೃಷ್ಣನನ್ನ ಆಡಿಸುತ್ತಿದ್ದೇನೆ ಅನ್ನೋ ಹರಿನಾಮ ಸ್ಮರಣೆಯನ್ನ ಮಾಡಬೇಕು. ಮಾಡುವ ಒಂದೊಂದು ಕಾರ್ಯದಲ್ಲಿ ನಾವು ಪರಮಾತ್ಮನ ಹರಿನಾಮ ಸ್ಮರಣೆಯನ್ನ ನಾವು ಮಾಡಬೇಕು. ಆ ರೀತಿಯಾಗಿ ಮಾಡಿದಾಗ ನಿಮಗೆ ಮುಕ್ತಿ ಸಿಗತ್ತೆ ಅನ್ನುವಂತಹ ವರವನ್ನ ನೀಡ್ತಾರೆ. ಅದರಿಂದ ನಮಗೆ ಪುಣ್ಯ ಸಂಪಾದನೆ ಅನ್ನೋದು ಆಗತ್ತೆ. ಹಾಗಾಗಿ ಸ್ತ್ರೀಯರು, ಎಲ್ಲಾ ಹೆಣ್ಣು ಮಕ್ಕಳು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಹರಿನಾಮ ಸ್ಮರಣೆ, ಪರಮಾತ್ಮನ ಸ್ಮರಣೆಯನ್ನ ಮಾಡಿ ಆ ಕಾರ್ಯವನ್ನ ಮಾಡಿದ್ರೆ ಅದೊಂದು ದೊಡ್ಡ ಯಜ್ಞ ಅಂತ ಹೇಳಿ ಕರೆಸ್ಕೊಳ್ಳತ್ತೆ. ಅದು ಮೋಕ್ಷಕ್ಕೆ ಒಂದು ಕಾರಣ ಆಗತ್ತೆ ಅಂತ ಹೇಳಿ ಈ ಒಂದು ವರವನ್ನ ಬ್ರಹ್ಮದೇವರು ಎಲ್ಲಾ ಸ್ತ್ರೀಯರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀಮಧ್ವೇಷ ಅರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ.